Hi viewers, welcome to Spardha Guru, the biggest e-learning platform for competitive exams. ಇವತ್ತಿನ ಟಾಪಿಕ್ ಸಿಂಪ್ಲಿಫಿಕೇಶನ್. ಸೊ ಈ ಪ್ರಾಬ್ಲಮ್ ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ. 3 4/7 ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ. ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿ. 3 7s are 21. 21 plus 4 25. 25 divided by 7 divided by 62 divided by 100. ಯಾಕೆ ಅಂತಂದ್ರೆ ಪರ್ಸೆಂಟೇಜ್ ಅಂದ್ರೆ 1/100 of 620 into 7 divided by 2401 is equal to x square. So ಇಲ್ಲಿ 0 0 cancel ಆಗುತ್ತೆ. 25 by 7 divided by 62 square into 7 whole divided by 10 into ಈ ಡಿವೈಷನ್ ನ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಬರ್ಕೊಳ್ಳಿ. 2401 is equal to x square. ಈಗ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡ್ಬೋದು. 7 1s 7 3s 21 ರಿಮೈನಿಂಗ್ ನಿಮಗೆ 30 ಇದೆ. 7 4s 28 ಇನ್ನು 21 ಇದೆ. 7 3s 21. ಸೊ 25 divided by 7 ಈ ಡಿವಿಷನ್ ನ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡ್ಕೊಳ್ಳಿ. ಈ ಫ್ರಾಕ್ಷನ್ ನಿಮಗೆ ಡಿನಾಮಿನೇಟರ್ ನ್ಯೂಮರೇಟರ್ಗೆ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಇಂಟರ್ಚೇಂಜ್ ಆಗುತ್ತೆ. ಸೊ 10 into 343 ಅಂತಂದ್ರೆ 3430 divided by 62 square is equal to x square. 7 1s 7 4s 28 ರಿಮೈನಿಂಗ್ 6 7 9s ಸೊ 490 ಆಗುತ್ತೆ. ಇದನ್ನ ಯಾವ ರೀತಿ ಬರ್ಕೋಬಹುದು ಅಂತಂದ್ರೆ x is equal to ಈ ಸ್ಕ್ವೇರ್ ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 25 into 49 into 10 ಅಂತ ಬರ್ಕೊಳ್ಳಿ. ಅಂದ್ರೆ ಈ 490 ನ 49 into 10 ಅಂತ ಬರಿಬಹುದು. ಡಿವೈಡೆಡ್ ಬೈ 62 ಸ್ಕ್ವೇರ್. ಸೊ ರೂಟ್ 25 ಅಂತಂದ್ರೆ ನಮ್ಗೆ ಏನ್ ಬರುತ್ತೆ 5 ಬರುತ್ತೆ. ರೂಟ್ 49 ಅಂತಂದ್ರೆ 7 ಬರುತ್ತೆ. ಇಂಟು ರೂಟ್ 10 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 62. 5 into 7 35. So 35 divided by 62 into root 10. Option B is the right answer. For upcoming videos, subscribe the channel. Thank you.